ಪಲಮನೇರು ಹತ್ರ ನೋಡಿ. ಪೂರ್ತಿ ಆಲ್ಮೋಸ್ಟ್ ಒಂದು 250-300 ಕಾರ್ ಇದೆ. ಎಲ್ಲ ಹೌಸ್ಫುಲ್ ಆಗ್ಬಿಟ್ಟಿದೆ. ಇದೇ ಬಿಲ್ಡಿಂಗು. ಇಲ್ಲೇ ಟ್ರೀಟ್ಮೆಂಟ್ ಕರ್ಸ್ಕೊಂತಾಗು ಅಪ್ಪಡೆ ಕಚ್ಚಿ ಕೊಡ್ತೀವಿ. ग्लास नम्बर अच्छी बागे पत्नी साल से हाँ ಕೊಡೋದು. ಕೊಲೆಸ್ಟ್ರಾಲ್ಗೆ, ಬಿ ಪಿಗೆ, ಹೈ ಬಿ ಪಿ ಇದ್ದರೆ, ಶುಗರು, ಮೈನ್ ಪ್ಯಾರಾಲಿಸಿಸ್ಗೆ ನಮ್ಮ ಪೇಷಂಟ್ ಇದ್ದಾರೆ ಇಲ್ಲಿ. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಅದಕ್ಕೆ ಬಂದಿದ್ದೆ. ಒಂದ್ಸಲ ಎಲ್ರಿಗೂ ನಮಸ್ಕಾರ. ಇದು ನಾನು ಬಂದಿರೋದು ವಿರೂಪಾಕ್ಷಪುರ ಅಂತ, ಪಲಮನೇರಿಂದ ಒಂದು 20 ಕಿಲೋಮೀಟ್ರು. ಸೊ ನಮ್ಮ ಫಾದರಿಗೆ ಹುಷಾರಿರಲಿಲ್ಲ, ಒಂಚೂರು ಲೈಟಾಗಿ ಸ್ಟ್ರೋಕ್ ಆಗಿತ್ತು ಅವ್ರಿಗೆ. ಸ್ಟ್ರೋಕ್ ಆಗಿದ್ದಕ್ಕೆ ಇಲ್ಲಿ ತುಂಬ ಫೇಮಸ್ ಅಂತ, ತುಂಬ ನಮ್ಮ ಏರಿಯಾ ಕಡೆ ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಕರ್ಕೊಂಡ್ಬಂದಿದ್ದೀನಿ. ಸೊ ರಾತ್ರಿ ಬೆಳಗ್ಗೆ 3:30-4 ಗಂಟೆಗೆಲ್ಲ ಬರ್ತೀವಿ ನಾವು ನಮ್ಮ ಚಿಂತಾಮಣಿಯಿಂದ ಬಂದ್ವಿ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಈ ವಿಷಯ ತಿಳಿಸೋಣ. ಯಾಕಂದ್ರೆ ತುಂಬ ಜನಕ್ಕೆ ಗೊತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಪಲಮನೇರು ಮೆಡಿಸಿನ್ ಅಂದರೆ ಪ್ಯಾರಾಲಿಸಿಸ್ ಆಗಿರೋರಿಗೆ, ಸ್ಟ್ರೋಕ್ ಆಗಿರೋರಿಗೆ ತುಂಬ ಒಳ್ಳೆಯದಿಲ್ಲಿ. ಒಂದೇ ಅಲ್ಲ, ಬೇರೆ ತುಂಬ 2-3 ಕಾಯಿಲೆಗಳಿಗೆಲ್ಲ ಚೆನ್ನಾಗಿ ವಾಸಿ ಆಗುತ್ತಂತೆ. ಆದರೂ ನಾನು ರಾತ್ರಿ ಬೆಳಗ್ಗೆನೇ ಎದ್ದು ಇದನ್ನು ನಾನು ಆ್ಯಕ್ಚುಲಿ ಹೋಮಿಯೋಪತಿ ಇವೆಲ್ಲ ಆಯುರ್ವೇದಿಕ್ಕೆಲ್ಲ ನಂಬಬೇಕಾ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮೂರಲ್ಲಿ ಎಲ್ಲರಿಗೂ ವಾಸಿ ಆಗಿದೆ. ನಮ್ಮೂರಲ್ಲಿ ತುಂಬ ಜನ ಬಂದವರು ನಮ್ಮೂರಲ್ಲಿ. ಅದಕ್ಕೆ ಅವರೆಲ್ಲರೂ ನನಗೆ ಗಲಾಟೆ ಮಾಡೋದು, ಇಲ್ಲಿ ಕರ್ಕೊಂಡು ಹೋಗು, ಇಲ್ಲ ಬೆಂಗಳೂರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಂದರೆ ಇಲ್ಲ ಇಲ್ಲಿಗೆ ಹೋಗ್ರಿ ವಾಸಿ ಆಗುತ್ತೆ ಅಂದರೆ ಅದಕ್ಕೆ ಕರ್ಕೊಂಡ್ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದೆ. ಎಲ್ಲ ಕಾರಲ್ಲೇ ಕ್ಯೂವಲ್ಲಿ ಬರಬೇಕು. ಕಾರಲ್ಲಿ ಕ್ಯೂವಲ್ಲಿ ಬಂದು ಅಂದರೆ ಓಡಾಡೋಕ್ಕೆ ಆಗದೇ ಇರೋರು ಕಾರಲ್ಲಿ ಬರಬೇಕು, ಓಡಾಡೋರು ಕ್ಯೂವಲ್ಲಿ ನಿಂತ್ಕೋಬೋದು. ಸೊ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಅವರೇ. ಒಂದು ಸಲ ಫಸ್ಟ್ ಒಂದು ಟ್ರೀಟ್ಮೆಂಟ್ ಒಂದು ಗ್ಲಾಸಲ್ಲಿ ಇದು ಕೊಡ್ತಾರೆ, ಜ್ಯೂಸ್ ಥರ. ಅದು ಕುಡಿದ್ಬಿಟ್ಟು ಒನ್ ಅವರ್ ಆದಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಕೊಡ್ತಾರೆ. 2 ಸಲ ತೊಗೊಂಡು ಒಂದು ಟ್ರೀಟ್ಮೆಂಟ್ ಕಿಟ್ ಕೊಡ್ತಾರೆ. ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಒಂದು 1500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ವಾಸಿ ಆಗುತ್ತೆ ಅಂತ ಹೇಳಿದ್ರೆ, ವಾಸಿ ಆಗಿಲ್ಲ ಅಂದರೆ ಜಾಸ್ತಿ ಆಗಿರೋದು ಮತ್ತೆ ಇನ್ನೊಂದು ಸಲ ಬರಬೇಕಾಗುತ್ತೆ. ಜಸ್ಟ್ ಇವತ್ತೇ ನೆನ್ನೆನೇ ನಮ್ಮ ತಂದೆಯವ್ರಿಗೆ ಆಗಿರೋದು. ಸೊ ಅದಕ್ಕೆ ವಾಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಪ್ರೇ ಮಾಡಿ ನಮ್ಮ ತಂದೆಗೆ ಬೇಗ ಹುಷಾರಾಗಿ. ತುಂಬ ಬೇಜಾರಲ್ಲಿದ್ದೆ, ನಿನ್ನೆಯಿಂದ ತುಂಬ ಬೇಜಾರಾಯಿತು. ಯಾಕೆಂದರೆ ಅವರು ಬಿ ಪಿ ಸ್ವಲ್ಪ ಜಾಸ್ತಿ ಆಗಿ, ಶುಗರು ಓವರ್ ಆಗಿ ಏನು ಅಂದರೆ 3-4 ಡೇಸ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ. ದಯವಿಟ್ಟು ಬಿ ಪಿ ಶುಗರ್ ಇರೋರು ಟ್ಯಾಬ್ಲೆಟ್ ಮಾತ್ರ ಮರಿಬೇಡಿ ದಯವಿಟ್ಟು. ಆಮೇಲೆ ಇಷ್ಟರಲ್ಲಿ ಹೋಗೋದನ್ನು, ಒಂದು ಟ್ಯಾಬ್ಲೆಟಲ್ಲಿ ಹೋಗೋದನ್ನು ಇಷ್ಟ ಆಗುತ್ತೆ, ದೊಡ್ಡದಾಗ್ಬಿಡ್ತದೆ. ಅದಕ್ಕೆ ದಯವಿಟ್ಟು ಬಿ ಪಿ ಶುಗರ್ ಇರೋರು 100% ವಾರಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾಗಲ್ಲ, ಸರ್ಕಾರಿ ಆಸ್ಪತ್ರೆಗೆ ಫ್ರೀ ಇದೆ. ಇಲ್ಲಾಂದರೆ 80 ರೂಪಾಯಿ 100 ರೂಪಾಯಿ ಕೊಟ್ಟರೆ ಶುಗರ್ ಚೆಕ್ ಮಾಡ್ತಾರೆ, ಬಿ ಪಿ ಚೆಕ್ ಮಾಡ್ತಾರೆ. ಬಿ ಪಿ ಟ್ಯಾಬ್ಲೆಟ್ ಎಷ್ಟು ನಿಮಗೆ ₹1 2 ರೂಪಾಯಿ ಬೀಳುತ್ತೆ ಅಷ್ಟೇ. ಬಿ ಪಿ ಟ್ಯಾಬ್ಲೆಟ್ ಬಿ ಪಿ ಇರೋರು ಮಾತ್ರ ಕಂಪಲ್ಸರಿ ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಡೈಲಿ ವಾರಕ್ಕೆ ಒಂದ್ಸಲ ಚೆಕ್ ಮಾಡ್ತಾರೆ. ಯಾವಾಗ ಅದು ಹೆಚ್ಚಾಗುತ್ತೆ, ಯಾಕಂದರೆ ಇವರಿಬ್ಬರು ಕಳ್ಳರಿದ್ದಂಗೆ, ಜೋಡಿ ಕಳ್ಳರು. ಶುಗರು ಬಿ ಪಿ ಇದ್ದರೆ ಶುಗರ್ ಗ್ಯಾರಂಟಿ ಇರುತ್ತೆ, ಶುಗರ್ ಇದ್ದರೆ ಬಿ ಪಿ ಗ್ಯಾರಂಟಿ ಇರುತ್ತೆ. ನೆಗ್ಲೆಕ್ಟ್ ಮಾಡಿಬಿಡಿ ದಯವಿಟ್ಟು ಆರೋಗ್ಯನ. ನಾವು ಆರೋಗ್ಯನ ಕಳ್ಕೊಂಡ್ರೆ ಲೈಫಲ್ಲಿ ಏನು ಬೇಕಾದ್ರೂ ಪಡಿತೀವಿ. 1 ಕೋಟಿ ರೂಪಾಯಿ ದುಡ್ಡು ಹೋದರೆ ಸಂಪಾದನೆ ಮಾಡ್ಕೋಬೋದು, ಬಟ್ ಆರೋಗ್ಯ ಹೋದರೆ ಮಾತ್ರ ನೀವು ಎಷ್ಟು ಕೋಟಿ ಕೊಟ್ಟರು ಬರೋದಿಲ್ಲ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಹಂಗೆ ಇರಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ನಾಳೆಯಿಂದ. ಸೊ ಇದನ್ನು ವಿರೂಪಾಕ್ಷಪುರನ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಇವ್ರಿಗೆ ಬಿ ಪಿ ಆದಾಗ ಜಸ್ಟ್ ಸ್ಟ್ರೋಕ್ ಹೊಡೆದ್ರೆ ಇಮ್ಮಿಡಿಯೇಟ್ ಇಲ್ಲಿ ಕರ್ಕೊಂಬಂದು ಮೆಡಿಸಿನ್ ಕೊಡಿಸಿ ವಾಸಿ ಆಗ್ತದೆ. ಎಲ್ಲ ಆಂಬುಲೆನ್ಸಲ್ಲೆಲ್ಲ ಕರ್ಕೊಂಬಂದವ್ರು ತಮಿಳ್ನಾಡಿಂದ. ಆಂಬುಲೆನ್ಸಲ್ಲಿ ಕರ್ಕೊಂಬಂದು ನೋಡಿ, ಅಲ್ಲಿ 2 ಆಂಬುಲೆನ್ಸ್ 3 ಆಂಬುಲೆನ್ಸ್ ಇದೆ. ಆಂಬುಲೆನ್ಸಲ್ಲಿ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಅಂದರೆ ಡೆಫಿನೆಟಾಗಿ ಇಲ್ಲೇನೋ ಒಂದು ಪವಾಡ ಇದೆ ಅನ್ನೋದು ಒಂಥರ ಅನ್ನಿಸ್ತಾ ಇದೆ ನನಗೂ. ಸೊ ಅದಕ್ಕೆ ನಿಮ್ಗೆ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ, ನಿಮ್ಗೆ ಗೊತ್ತಿರೋರಿಗೆ ವಿರೂಪಾಕ್ಷಪುರ ಅಂತ ನಿಮಗೆ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ. ಪಲಮನೇರು ಹತ್ರ 20 ಕಿಲೋಮೀಟ್ರು. ಸೊ ನಾನು ಇದರಲ್ಲಿ ಅಡ್ರೆಸ್ ಎಲ್ಲ ಹಾಕ್ತೀನಿ. ಸೊ ಅದನ್ನು ಬಂದು ಯಾರಾದರೂ ಇದ್ದರೆ ಹೇಳಿ ಅವ್ರಿಗೆ. ಈ ವಿಡಿಯೋ ನೋಡಿ ಎಲ್ಲರಿಗೂ ಒಂದಷ್ಟು ಫಾರ್ವರ್ಡ್ ಮಾಡಿ. ಯಾವಾಗ ನಿಮಗೆ ಬೇಕಾಗ್ಬೋದು ಈ ವಿಡಿಯೋ ಗೊತ್ತಿಲ್ಲ, ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗುತ್ತೆ. ವಿರೂಪಾಕ್ಷಪುರ ಪಲಮನೇರು ಹತ್ರ ಮೇನ್, ಪಲಮನೇರಿಂದ ಒಂದು 20 ಕಿಲೋಮೀಟ್ರ್ ಹೊರಗಡೆ ಬರಬೇಕು. ಸೊ ಇದನ್ನು ನಾನು ಹೇಳ್ತಾ ನಿಮಗೆ ಈ ವಿಡಿಯೋ ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂತ ವಿಡಿಯೋ ಮಾಡಿದೆ. ಇಲ್ಲಾಂದರೆ ನನಗೆ ವಿಡಿಯೋ ಮಾಡೋ ಮೂಡಿಲ್ಲ. ಆದರೂ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ.
ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಇನ್ಯಾರಿಗೋ ಏನೋ ಒಂದು ಇದಾಗ್ಬೋದು. ಹಾಸ್ಪಿಟ್ಲಿಗೆ ಸೀರಿಯಸ್ ಆಗಿ ಹೋದರೆ ನೀವು MRI CT ಸ್ಕ್ಯಾನ್ ಅವು ಇವು ಅಂತ ನಿಮ್ಮನ್ನು ಫುಲ್ಲಲ್ಲಿ ಇದು ಮಾಡಿಬಿಡ್ತಾರೆ, ಸಿಕ್ಕಾಪಟ್ಟೆ ಬಿಲ್ಗಳು ಹಾಕ್ಬಿಡ್ತಾರೆ. ಬಟ್ ಇಲ್ಲಿಗೆ ಬಂದರೆ ಫಸ್ಟ್ ಇಲ್ಲಿ ಬನ್ನಿ, ಟ್ರೀಟ್ಮೆಂಟ್ ತೊಗೊಳ್ಳಿ, ಆಮೇಲೆ ಅದ್ರ ಜೊತೆಗೆ ಅದನ್ನು ಒಂದಷ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ಹೆವಿ ಇಲ್ದಿರ ನಿಮ್ಗೆ ಲೈಟಾಗಿ ಕಡಿಮೆ ಬಡ್ಜೆಟಲ್ಲಿ ಕಡಿಮೆ ಇದರಲ್ಲಿ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲರಿಗೂ ನಾನು ಹೇಳ್ತಾ ಇರೋದು. ಓಕೆ, ನಮಸ್ಕಾರ, ಥ್ಯಾಂಕ್ ಯು.